ರಾಜ್ಯ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಅದು ಆಗ್ತಾ ಇರುತ್ತೆ. ಆ ಕಾಲದ ನಿಯಮದ ಪ್ರಕಾರ ಆವತ್ತಿನ ದಿನಕ್ಕೆ ಏನಾಗಬೇಕು ಅದಾಗುತ್ತೆ. ನಾನು ನಿಮ್ಗೆ ಅನೇಕ ಬಾರಿ ಹೇಳಿದ್ದೇನೆ, ಇವತ್ತು ನಾವು ಇಲ್ಲಿದ್ದೀವಿ, ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೇವೆ. ಜನ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಪಕ್ಷ, ನಮ್ಮ ಸರ್ಕಾರ ನನಗೆ ಜವಾಬ್ದಾರಿ ಕೊಟ್ಟಿದೆ. ಇರೋವಾಗ ಏನೋ ಒಂದಷ್ಟು ನಾಲ್ಕಾಣೆ ಜನಕ್ಕೆ ಅನುಕೂಲ ಆಗುವಂತ ಕೆಲಸ ಮಾಡೋದು ಮುಖ್ಯ. ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಂಡು ಇಲ್ಲಿ ಕೂತ್ಕೊಂಡ್ರೆ ಮಾಡೋ ಕೆಲಸ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಇದರಿಂದ ಜನ ನಮ್ಗೆ ಯಾವ ಉದ್ದೇಶಕ್ಕೆ ಇಲ್ಲಿ ಕಳಿಸಿದ್ದಾರೆ ಅದನ್ನ ನಾವು ಉದ್ದೇಶವನ್ನ ಈಡೇರಿಸಿದಂಗೆ ಆಗೋದಿಲ್ಲ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಅವರವರಿಗೆ ಸ್ವಾತಂತ್ರ್ಯ ಇದೆ, ಅವರು ಹೇಳಲಿಕ್ಕೂ ಸ್ವಾತಂತ್ರ್ಯ ಇದೆ. ಈಗ ನನ್ಗೆ ಹೇಳ್ದೆ ಇರ್ಲಿಕ್ಕೂ ಸ್ವಾತಂತ್ರ್ಯ ಇದೆ, ಹೌದಾ ಇಲ್ವಾ? ಅಲ್ಲಿ ಯಾರಿಗೆ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೇವೆ, ನಮ್ದೇನಾದ್ರೂ ಅಭಿಪ್ರಾಯ ಇದ್ರೆ. ಈಗ ನಿಮ್ಗೆ ಹೇಳಲೇಬೇಕು ಅಂತ ಇದೆಯಾ? ಏನ್ ಸಿದ್ಧತೆ? ನೋಡಿ, ಕಾಲದಲ್ಲಿ ಯಾವಾಗ್ಲೂ ಕಾಲ ತಕ್ಕಂಗೆ ಎಲ್ಲಾರು ಹೊಂದ್ಕೊಳ್ತೀವಿ ನಾವು, ಹೌದಾ ಇಲ್ವಾ? ಕಾಲಕ್ಕೆ ತಕ್ಕಂಗೆ ನಾವು ಕಾಲ ನಮ್ಗೆ ಏನು, ಈಗ ಕಾಲ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತಾ? ಗೊತ್ತಿಲ್ಲ ಸರ್, ನನ್ಗೆ ಯಾವ್ದು ಗೊತ್ತಿಲ್ಲ. ಫುಲ್ ಮೆಜಾರಿಟಿ ಕೊಟ್ಟರು, ಒಳ್ಳೆ ಆಡಳಿತ ಇಷ್ಟು ಒಂದು ಗೊಂದಲ ಮುಖ್ಯಮಂತ್ರಿ ಜನರಿಗೆ ರಾಂಗ್ ಮೆಸೇಜ್ ಹೋಗ್ತಾ ಇದೆ. ವಿರೋಧ ಪಕ್ಷಗಳು ಆಹಾರ ಹಾಕ್ತಿದ್ರೆ ಆಡಳಿತ ಯಂತ್ರ ಇದೆ, ಆ ಯಂತ್ರ ಸರಿ ಹೋಗ್ತಾ ಇಲ್ಲ. ಅಲ್ಲ, ಇದು ನಾವು, ನನ್ನ ಅಭಿಪ್ರಾಯ ಇಷ್ಟೇ, ಜನ ನಮಗೆ ಅವಕಾಶ ಕೊಟ್ಟು ಜವಾಬ್ದಾರಿಯನ್ನ ಕೊಟ್ಟು ಸರ್ಕಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಗಮನ ಜನಗಳ ಆಶೋತ್ತರಗಳನ್ನು ಈಡೇರಿಸೋದ್ರ ಕಡೆಗೆ ಇರಬೇಕು. ಅದರಲ್ಲಿ ನನ್ನ ಕೈ 4 ಆಣೆ ಮಾಡೋಕ್ಕಾಗ್ಬೋದು, 8 ಆಣೆ ಮಾಡೋಕ್ಕಾಗ್ಬೋದು, ಪೂರ್ತಿ ರೂಪಾಯಿಯಷ್ಟು ಕೆಲಸ ಮಾಡೋಕ್ಕಾಗ್ಬೋದು. ಎಷ್ಟೋ ನನ್ನ ಕೆಪಾಸಿಟಿ ಎಷ್ಟಿದೆ ಅಷ್ಟರಲ್ಲಿ ನಾನು ಜನ ನಮ್ಮನ್ನ ಯಾವ ಜವಾಬ್ದಾರಿ ಕೊಟ್ಟು ಇಲ್ಲಿ ಕೂರಿಸಿದ್ದಾರೆ ಅದ್ರ ಕಡೆಗೆ ನಮ್ಮ ಪರಿಶ್ರಮ ಗಮನ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದನ್ನ ಬೇರೆಯವರು ಅವರವರ ವಿವೇಚನೆಗೆ ಬಿಟ್ಟಂತಹದ್ದು. ನಿಜ, ನಾವು ಜನಗಳ ಸಮಸ್ಯೆಗಳ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ಬೇರೆದೆಲ್ಲ ಅದು ಏನೇನಾಗಬೇಕೋ ಎಲ್ಲೆಲ್ಲ ಆಗ್ಬೇಕೋ ರಾಜಕೀಯದಲ್ಲಿ ಇದ್ದಿದ್ದೆ. ರಾಜಕೀಯದಲ್ಲಿ ನಾವು ಯಾರು ಬರೀ ಇದು ಏನು ಇವೆಲ್ಲ ಆಸೆಗಳು ಇರ್ತವೆ, ಆಕಾಂಕ್ಷೆಗಳು ಇರ್ತವೆ, ಎಲ್ಲ ಇರ್ತವೆ ಸಹಜ. ಮತ್ತೆ ಅದರಲ್ಲೂ ಕೂಡ ಏಳು ಬೀಳು ಎಲ್ಲ ಇರ್ತದೆ, ಬದಲಾವಣೆಗಳು ಇರ್ತವೆ. ಅವನ್ನೆಲ್ಲ ನಾವು ಬಿಟ್ಟು ನಿರ್ಲಿಪ್ತರಾಗಿ ಬದುಕಲಿಕ್ಕೂ ಆಗೋದಿಲ್ಲ. ಆದ್ರೆ ನಮ್ಮ ಹೆಚ್ಚಿನ ಆದ್ಯತೆ ಸರ್ಕಾರ ನಡೆಸ್ತಕ್ಕಂಥವ್ರದ್ದು, ವಿಶೇಷವಾಗಿ ಸರ್ಕಾರ ನಡೆಸೋದ್ರ ಕಡೆಗೆ ಇರಬೇಕು, ಜನಗಳ ಸಮಸ್ಯೆಗಳ ಕಡೆಗೆ ಇರಬೇಕು. ನಾವು ಆ ದಿಕ್ಕಿನಲ್ಲಿ ಹೆಚ್ಚಿನ ಪ್ರಯತ್ನ ಮಾಡಬೇಕು. ನೀವು ಇದನ್ನ ನೋಡಿದ್ದೀರಾ. ನಾವು ಕೆಲವು ಅನಿವಾರ್ಯ ಸಂದರ್ಭ ಸಮಯ ಇರ್ತದೆ, ಆದರೆ ಎಲೆಕ್ಷನ್ ಮುಗಿಯೋವರೆಗೆ ಒಂದು ನೀತಿ, ಎಲೆಕ್ಷನ್ ಮುಗಿದ ಮಾರನೇ ದಿನ ಇನ್ನೊಂದು ನೀತಿ. ಎಲೆಕ್ಷನ್ ನಡೀತಾ ಇರೋವಾಗ ಇಷ್ಟು ವರ್ಷ ಇಲ್ಲದೆ ಇರುವಂತಹದ್ದು, ಸುಮ್ಮನೆ ಮಹಿಳಾ ಮೀಸಲಾತಿ ಕಾನೂನು 2023ರಲ್ಲಿ ಎಲ್ಲಾ ಪಕ್ಷಗಳು ಸರ್ವಾನುಮತದಿಂದ ಮಹಿಳಾ ಮೀಸಲಾತಿಯನ್ನ ತರಬೇಕು ಅಂತೇಳಿ ಕಾನೂನನ್ನ 2023ರಲ್ಲೇ ಸಂಸತ್ತು ಮಂಜೂರು ಮಾಡಿದೆ. ರಿಪೀಟ್ ಮಾಡ್ತೇನೆ, ಸರ್ವಾನುಮತದಿಂದ ಎಲ್ಲಾ ಪಕ್ಷಗಳು ಕೂಡ ಒಂದುಗೂಡಿ ಸಹಮತ ಕೊಟ್ಟು 2023ರಲ್ಲೇ ಮಹಿಳಾ ಮೀಸಲಾತಿಯನ್ನ ನಾವು ಮಂಜೂರು ಮಾಡಿದ್ದೇವೆ. ಈಗ ಅನುಷ್ಠಾನಕ್ಕೆ ತರಬೇಕು. ಅದನ್ನ ಬಿಟ್ಬಿಟ್ಟು ಅದನ್ನ ತೋರಿಸ್ಕೊಂಡು ಎಲೆಕ್ಷನ್ ಮಧ್ಯದಲ್ಲಿ ಇನ್ನೇನು ವೋಟಿಂಗ್ ಆಗ್ಬೇಕು, ಎಲ್ಲ ಕ್ಯಾಂಪೇನಿಂಗ್ ಅಲ್ಲಿದ್ದಾರೆ, ಆ ಟೈಮಲ್ಲಿ 3 ದಿನ ಅಧಿವೇಶನ ಅಂತ ಮಾಡಿ ಏನೋ ಮಹಿಳಾ ಮೀಸಲಾತಿ, ಹಾಗಾದ್ರೆ 2023ರಲ್ಲಿ ಮಾಡಿದ ಕಾನೂನು ಎಲ್ಲೋಯ್ತು? ಆ ಕಾನೂನನ್ನ ಏನಾದ್ರೂ ವಜಾ ಆಗಿದೆಯಾ? ಸುಪ್ರೀಂ ಕೋರ್ಟ್ ಸೆಟಸೈಡ್ ಮಾಡಿದ್ಯಾ? ಅಥವಾ ಸಂಸತ್ನಲ್ಲಿ ಏನಾದ್ರೂ ಅದನ್ನ ರಿಪೀಲ್ ಅಂತಾರೆ ಅಂದ್ರೆ ವಾಪಸ್ ತಗೊಂಡಿದ್ಯಾ ಸಂಸತ್ತು? 2023ರಲ್ಲೇ ಕಾನೂನು ಮಂಜೂರಾಗಿರುವಾಗ ಅನುಷ್ಠಾನ ಮಾಡೋದು ಬಿಟ್ಬಿಟ್ಟು ಮಹಿಳಾ ಮೀಸಲಾತಿಯನ್ನ ತಪ್ಪಿಸೋದಕ್ಕೋಸ್ಕರ
ಆದ್ರೆ ನಾಟಕ ಏನು, ಮಹಿಳಾ ಮೀಸಲಾತಿ ಕೊಡ್ತೀವಿ ಅಂತ ವೋಟಿಂಗಿಗೆ ಒಂದು ವಾರ ಇರೋವಾಗ ನಾಟಕ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಮುಖವಾಡ ಮಹಿಳಾ ಮೀಸಲಾತಿ, ಆದ್ರೆ ಅದ್ರ ಹಿಂದುಗಡೆ ದಕ್ಷಿಣ ರಾಜ್ಯಗಳ ಸೀಟುಗಳನ್ನ ಕಸಿದುಕೊಳ್ಳುವಂತಹದ್ದು ಹುನ್ನಾರ. ನಿಜವಾಗಿ ಯಾವ ರಾಜ್ಯಗಳು, ಅದು ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ, ಇವೆಲ್ಲ ದೇಶದ ಇಂಜಿನ್ಗಳಿದ್ದಂಗೆ. ಇವು ಇಲ್ಲಿಂದಾನೇ ಇವತ್ತು ದೇಶಕ್ಕೆ ಉತ್ಪಾದನೆ ಆಗ್ತಾ ಇರೋದು, ದೇಶಕ್ಕೆ ಕೊಡುಗೆ ಕೊಡ್ತಾ ಇರೋದು ಈ ರಾಜ್ಯಗಳು. ಇವುಗಳ ಶಕ್ತಿಯನ್ನ ಅಡಗಿಸೋದಕ್ಕೋಸ್ಕರ, ಇವುಗಳ ಧ್ವನಿಯನ್ನ ಕಸಿದುಕೊಳ್ಳೋಕ್ಕೋಸ್ಕರ ಡಿಲಿಮಿಟೇಷನ್ ಮಾಡಿ ದಕ್ಷಿಣ ರಾಜ್ಯಗಳ ಸೀಟುಗಳನ್ನ ಅದನ್ನ ಮಾಡೋದಕ್ಕೆ ಮಹಿಳಾ ಮೀಸಲಾತಿ ಅಂತ ಮುಖವಾಡ ಇಟ್ಕೊಂಡು ಇದೆಲ್ಲ ಎಲೆಕ್ಷನ್ ನಡುವೆ ನಾಟಕ ಮಾಡ್ತಾರೆ. ಎಲೆಕ್ಷನ್ ಆಗಿದ ಕೂಡಲೇ ಇವತ್ತು ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡುವಂತಹದ್ದು ನೀವು ನೋಡ್ತೇವೆ. ಇದೆಲ್ಲ ಈ ರೀತಿಯಾಗಿ ಇವರ ಎಲ್ಲ ಈಗ ಸುಮಾರು ಕಡೆ ಸುಮಾರು ಹೋಟ್ಲುಗಳು ಮುಚ್ಚೋಗಿದ್ದಾವೆ. ಸುಮಾರು ಲಕ್ಷಾಂತರ ಆಟೋ ಡ್ರೈವರ್ಗಳು ಇವತ್ತು ಯಾರು ಸಿಲಿಂಡರ್ ಮೇಲೆ ಗ್ಯಾಸ್ ಆಟೋ ನಡೆಸ್ತಾ ಇದ್ರು ಅವರ ದಿನದ ಆದಾಯ ಬಂದಾಗಿದೆ ಕೆಲವ್ರಿಗೆ. ಯಾಕೆಂದ್ರೆ ಅವರಿಗೆ ಡೈಲಿ ಅರ್ನಿಂಗ್ ಸಂಪಾದನೆ ಆದ್ರೇನೆ ಅವ್ರಿಗೆ ಅವತ್ತಿನ ಜೀವನ. ಅವರೆಲ್ಲ ದಿನದ ಆದಾಯದ ಮೇಲೆ ಜೀವನ ಮಾಡುವಂತವ್ರು, ಅವ್ರದ್ದು ಬಂದಾಗಿದೆ. ಹೋಟ್ಲ್ ನಡೆಸೋರು ಕೂಡ ಎಷ್ಟೋ ಜನ ಆವತ್ತಿನ ಒಂದು ಚಿಕ್ಕದು ಇಡ್ಲಿ ಅಂಗಡಿ ಹಾಕೊಂಡಿದ್ರೆ ಆವತ್ತಿನ ಸಂಪಾದನೆ ಮೇಲೆ ಜೀವನ ನಡೆಸುವಂತವ್ರು ಇದ್ದಾರೆ. ಇವ್ರ ಬಗ್ಗೆ ಏನೂ ಸಹಾನುಭೂತಿ ಇಲ್ಲದೆ ಅವರ ಜೀವನ ಹಾಳಾಗ್ಲಿ ಅನ್ನೋ ರೀತಿಯಲ್ಲಿ ಈ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರೋದು ತಪ್ಪು. ಸಮಸ್ಯೆ ಇರಬಹುದು, ನಾನು ಅದನ್ನು ಕೂಡ ಏನು ಏಕಮುಖವಾಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸರಬರಾಜು ಸಮಸ್ಯೆ ಇರ್ಬೋದು, ಮತ್ತೊಂದಿರ್ಬೋದು. ಆದ್ರೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಹೆಂಗ್ ಸಿಗ್ತಾ ಇದೆ? ಸಿಗ್ತಾ ಇಲ್ವಾ? ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಇಲ್ಲಿ 2,000 ರೂಪಾಯಿ ಇರೋದು ಅಲ್ಲಿ 5,000 ರೂಪಾಯಿ ಕೊಟ್ರೆ ಸಿಗ್ತಾ ಇದೆ. ಅದು ಹೆಂಗ್ ಅಲ್ಲಿಗೆ ಸರಬರಾಜು ಇದೆ ಅಂತ ಆಯ್ತು. ಯಾಕೆ ಬ್ಲಾಕ್ ಮಾರ್ಕೆಟ್ಗೆ ಲೀಕ್ ಆಗ್ತಾ ಇದೆ? ಅದನ್ನೇ ಯಾಕೆ ಲೀಗಲ್ ರೂಟ್ ಅಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ? ಬ್ಲಾಕ್ ಅಲ್ಲಿ ದುಡ್ಡು ಕೊಟ್ಟವ್ರಿಗಂತೂ ಸಿಗ್ತಾ ಇದೆ. ಇದು ಜಗಜ್ಜಾಹಿರಾತು. ಅಟ್ಲೀಸ್ಟ್ ನಾನಂತೂ ಏನು ಪರ್ಚೇಸ್ ಮಾಡಿಲ್ಲ ಬ್ಲಾಕ್ ಅಲ್ಲಿ, ಆದ್ರೆ ಜನಗಳು ಹೇಳಿದ್ದನ್ನ ನಾನು ಕೇಳ್ಕೊಂಡಿದ್ದೇನೆ. ಸರಬರಾಜು ತೊಂದರೆ ಇದ್ರೆ ಬ್ಲಾಕ್ ಮಾರ್ಕೆಟ್ಗೆ ಹೆಂಗ್ ಸಪ್ಲೈ ಆಗ್ತಾ ಇದೆ? ಇಂಥ ದಂಧೆಕೋರರಿಗೆ ಅವಕಾಶ ಮಾಡಿಕೊಟ್ಟು ನಿಜವಾಗಿ ದುಡಿದು ಬದುಕುವಂತವರಿಗೆ ಕಷ್ಟ ಮಾಡುವುದು ಯಾವ ಸರ್ಕಾರಕ್ಕೂ ಶ್ರೇಯಸ್ಸು ತರೋದಿಲ್ಲ. ಕೇಂದ್ರ ಸರ್ಕಾರ ಕೂಡಲೇ ಈ ಬ್ಲಾಕ್ ಮಾರ್ಕೆಟ್ ದಂಧೆಯನ್ನ ಬಂದ್ ಮಾಡಿ ಅದನ್ನ ಯಾರು ನಿಜವಾದ ಚಾನೆಲ್ ಮುಖಾಂತರವಾಗಿ ಸಾಮಾನ್ಯ ಜನಗಳಿಗೆ ಒದಗಿಸ್ಕೊಡ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ.